ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಂಗಾರಪೇಟೆ ತಾಲೂಕಿನ ಎಸ್ಎನ್ ರೆಸಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಲಗೈ ಸಮುದಾಯದ ಮುಖಂಡರು ಹಾಗೂ ದಲಿತ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಭೆ. ಪ್ರಜಾಪ್ರಭುತ್ವ ಸಂವಿಧಾನ ಉಳಿವಿಗಾಗಿ ವಿಚಾರ ಮಂಥನ ಕಾರ್ಯಕ್ರಮ. ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ಬಲಗೈ ಸಮುದಾಯದ ಮುಖಂಡರ ಹಾಗೂ ಸಮುದಾಯದ ಹಿರಿಯ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮಾತಾಡಿ, ಎಡಗೈ ಹಾಗೂ ಬಲಗೈ ಅಣ್ಣ ತಮ್ಮ ಇದ್ದ ಹಾಗೆ ಯಾವುದೇ ಕಾರಣಕ್ಕೂ ಭೇದಭಾವ ಇರುವುದಿಲ್ಲ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯವನ್ನು ಕೋಮುವಾದ ಸಂವಿಧಾನ ಬದಲಿಸುತ್ತೇವೆ ಎಂಬ ಪಕ್ಷಗಳಿಂದ ದೂರ ಇರಲು ಹಾಗೂ ಬಲಗೈ ಸಮುದಾಯವು ಕೋಲಾರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಕೆ.ವಿ. ಗೌತಮ್ ರವರಿಗೆ ನಮ್ಮ ಸಮುದಾಯ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪರ ನಿಲ್ಲಬೇಕು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ.ವಿ. ಗೌತಮ್ ರವರನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಚುಕ್ಕಾಣಿ ಹಿಡಿಯಲು ಎಲ್ಲ ನನ್ನ ಸಮುದಾಯದ ಮುಖಂಡರಲ್ಲಿ ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು. ಕೋಲಾರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಬಲಗೈ ಸಮುದಾಯದ ಮುಖಂಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಂಘ ಸಂಸ್ಥೆಗಳ ಮುಖಂಡರು, ಮಂಚೂಣಿಗಳ ಅಧ್ಯಕ್ಷರುಗಳು, ಸಮಾಜದ ಎಲ್ಲ ಮುಖಂಡರ ಸಭೆಯನ್ನು ಇವತ್ತು ಬಂಗಾರಪೇಟೆ ಎಸ್ಎನ್ ರೆಸಾರ್ಟ್ ಕರೆದಿದ್ವಿ. ಸುಮಾರು 2000ಕ್ಕೂ ಮೇಲ್ಪಟ್ಟು ಎಲ್ಲ ಮುಖಂಡರು ಭಾಗವಹಿಸಿದರು. ಎಲ್ಲ ಮುಖಂಡರು ಭಾಗವಹಿಸಿ ಅವರ ಭಾಷಣದಲ್ಲಿ 8 ಕಾನ್ಸ್ಟಿಟ್ಯೂನ್ಸಿಗಳ ಅಭಿಪ್ರಾಯವನ್ನು ತಿಳಿಸಿ, ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ಪರವಾಗಿದೆ, ನಮ್ಮ ಜನರಿಗೆ ಸಹಾಯ ಮಾಡಿದೆ. ಹಿಂದೆ ಇಂದಿರಾ ಗಾಂಧಿ ಕಾಲದಿಂದ ಆದಿಯಾಗಿ, ಮನಮೋಹನ್ ಸಿಂಗ್ ಕಾಲದಿಂದ ಆದಿಯಾಗಿ, ಇಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಆಗ್ಬೋದು, ಸಿದ್ದರಾಮಣ್ಣ ಆಗ್ಬೋದು, ಎಲ್ಲರ ಕಾಲದಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಹಾಗಾಗಿ ನಾವೆಲ್ಲ ಕೂಡ ಒಗ್ಗಟ್ಟಿನಿಂದ ಬಲಗೈ ಸಮುದಾಯದ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೀವಿ ಅನ್ನೋ ಮಾತನ್ನು ವಾಗ್ದಾನದ ಮುಖಾಂತರ ಎಲ್ಲ ಮುಖಂಡರು ಇವತ್ತು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸರ್, ಈಗ NDA ಅಭ್ಯರ್ಥಿ ಕೂಡ ದಲಿತ ಸಮುದಾಯದವರಿಗೆ ಸೇರಿದ್ರು, ಏನು ಅವ್ರಿಗೆ ಯಾಕೆ ಹಾಕ್ಬಾರ್ದು ಅಂತ ಹೇಳ್ತೀವಿ? NDA ಅಭ್ಯರ್ಥಿ ದಲಿತ ಸಮುದಾಯ ಸರ್ಟಿಫಿಕೇಟಿಗೆ ಮಾತ್ರ, ಆದರೆ ನಮ್ಮಲ್ಲಿ ಅಸ್ಪೃಶ್ಯರು, ಟಚಬಲ್ ಅಂಡ್ ಅನ್ಟಚಬಲ್. ಅನ್ಟಚಬಲ್ಲಲ್ಲಿ ನಾವು ಬಲಗೈ ಮತ್ತು ಎಡಗೈ ಸಮುದಾಯ ಬರ್ತೇವೆ. ಅಸ್ಪೃಶ್ಯರು ಮತ್ತು ಸುವರ್ಣ ರೇಖೆಗೆ ಅವ್ರು ಸೇರ್ತಾರೆ. ಯಾಕಂದರೆ ಅವರ ಸರ್ಟಿಫಿಕೇಟ್ ಬಳಸ್ಕೊಳ್ಳೋಕೆ ಮಾತ್ರ SC. ಅವರ ಅಂಬೇಡ್ಕರ್ ಯಾವುದೇ ಸಿದ್ಧಾಂತಗಳನ್ನು ಪಾಲನೆ ಮಾಡೋದಿಲ್ಲ. ಯಾವುದೇ ರಾಜ್ಯದ ಯಾವುದೇ ಭೋವಿ ಕಾಲೋನಿಗೆ ಹೋದಾಗ ಎಲ್ಲೂ ನೀವು ಅಂಬೇಡ್ಕರ್ ಫೋಟೋ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಭೋವಿ ಸಮಾಜದ ಮನೆಗಳಲ್ಲಿ ಯಾವುದೇ ಅಂಬೇಡ್ಕರ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಎಲ್ಲೂ ಅಳವಡಿಸ್ಕೊಂಡಿಲ್ಲ. ಕರ್ನಾಟಕ ಹೊರತುಪಡಿಸಿದರೆ ಬೇರೆ ರಾಜ್ಯಗಳಲ್ಲಿ ಅವರು BCMA ಸಮುದಾಯಕ್ಕೆ ಸೇರ್ತಾರೆ. ಭೋವಿ ಸಮುದಾಯ ಪಕ್ಕದ ಆಂಧ್ರ, ತಮಿಳುನಾಡಿನಲ್ಲಿ ಅವರು ಪರಿಶಿಷ್ಟ ಜಾತಿಗೆ ಸೇರೋದಿಲ್ಲ, ಅವರು ಇನ್ನೂರು ಸೇರ್ತಾರೆ. ಕರ್ನಾಟಕದಲ್ಲಿ ಮಾತ್ರ ಅವರು ನಮ್ಮ ಬಲಗೈ SC ಸರ್ಟಿಫಿಕೇಟ್ ತಗೊಂಡು ಇವತ್ತು ಅಧಿಕಾರಕ್ಕೆ ಮಾತ್ರ SC. ಆದರೆ ಅವರು ನಮ್ಮಲ್ಲಿ ಯಾವುದೇ ಕೂಡ ಅನ್ಟಚಬಲ್ಸ್ ಅಲ್ಲ, ಅವರ ಟಚಬಲ್ಸ್. ಅಂಬೇಡ್ಕರ್ ವಾದ ಟಚಬಲ್ಸ್ ಪರವಾಗಿತ್ತು. ಪಾರ್ಲಿಮೆಂಟರಿ ಕ್ಷೇತ್ರವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವರ್ತೂರ್ ಪ್ರಕಾಶ್ ಅವರು ಏನಾದರೂ ಕೂಡ ಈ ರಾಷ್ಟ್ರಪತಿನ ಇವ್ರಿಗೆ ಯಾರೋ GPA ಕೊಟ್ಟಿದ್ದಾರಾ, ನೀವು MP ಕಾನ್ಸ್ಟಿಟ್ಯೂನ್ಸಿನ ಚೇಂಜ್ ಮಾಡಿಬಿಡಿ ಅಂತ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲದಂಥ ಮಾತಿದ್ದಾರೆ. ನೋಡಿ, ಒಂದು ಕಾನ್ಸ್ಟಿಟ್ಯೂನ್ಸಿ ಬದಲಾವಣೆ ಆಗಬೇಕಾದ್ರೆ ಇಂತಿಷ್ಟು ವರ್ಷಗಳು ಅಂತ ಅವಧಿ, ಅಂತಿಷ್ಟು ವರ್ಷಗಳಲ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನು ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ವರ್ತೂರ್ ಪ್ರಕಾಶ್ ಅವರು ಕೇವಲ CM ಕಿವಿ ಹೂಡೋದಕ್ಕೋಸ್ಕರ, ಅವರ ಮೆಚ್ಚೋದಕ್ಕೋಸ್ಕರ ಈ ಥರ ಬಣ್ಣದ ಮಾತುಗಳನ್ನು ಹಾಡ್ತಾರೆ. ಹಿಂದೆ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದಾಗ MLG ಚುನಾವಣೆ ತಂದು ಹೇಳ್ತಾಯಿದ್ರು, ಚಂದ್ರಾರೆಡ್ಡಿ ಅವರು ಕರ್ಕೊಂಡು ಹೇಳ್ತಾಯಿದ್ರು, ಚಂದ್ರಾರೆಡ್ಡಿ ಅವರೇ, ನಿಮಗೆ ಈ ವಾರದಲ್ಲಿ ಊಟದ ಕಾರ್ ಬಂದು ರಾಮಚಂದ್ರ ಗೇಟ್ ಹತ್ರ ಎಸ್ಕಾರ್ಟ್ ಸಮೇತ ಕಾದಿರುತ್ತೆ ಅಂತ ಹೇಳ್ತಾಯಿದ್ರು. ವರ್ತೂರ್ ಪ್ರಕಾಶ್ ಅದನ್ನು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಈ ಥರ ಬಣ್ಣದ ಮಾತುಗಳನ್ನು ಆಡ್ತಾನೆ. ವರ್ತೂರ್ ಪ್ರಕಾಶ್ ಅಲ್ಲ, ಒಂದು ವೇಳೆ
ಕ್ಷೇತ್ರ ಬದಲಾವಣೆ ಆಗಬೇಕಂದ್ರೆ ಅದಕ್ಕೆ ಆದ ನೀತಿ ನಿಯಮಗಳಿದ್ದಾವೆ. ವಿಜಯೇಂದ್ರ ಹೇಳಿದ ತಕ್ಷಣ, ಯಡಿಯೂರಪ್ಪ ಹೇಳಿದ ತಕ್ಷಣ, ಮೋದಿ ಹೇಳಿದ ತಕ್ಷಣ ಕಾನ್ಸ್ಟಿಟ್ಯೂನ್ಸಿ ಬದಲಾವಣೆ ಇದ್ದರೆ ಇಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಎಸ್ಸಿ ಹೊಡಿತಾ ಇರಲಿಲ್ಲ. ಇದು ವರ್ತೂರ್ ಪ್ರಕಾಶ್ ಅವರ ಅವಿವೇಕದ ಹೇಳಿಕೆ. ಇದನ್ನು ಒಬ್ಬ ದಲಿತ ನಾಯಕನಾಗಿ, ಒಬ್ಬ ದಲಿತ ಮುಖಂಡನಾಗಿ ಅವರ ಹೇಳಿಕೆಯನ್ನು ಖಂಡಿಸ್ತೇನೆ. ಇದು ವರ್ತೂರ್ ಪ್ರಕಾಶ್ ಅವರಿಗೆ